ಯತ್ನಾಳ್ ಅವರು ಇದೀಗ ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ ಸರ್. 18 ಶಾಸಕರನ್ನ ಇದೀಗ ಸಸ್ಪೆಂಡ್ ಮಾಡಿರುವಂತದ್ದು ನೀವೇನ್ ಹೇಳ್ತೀರಾ ಸರ್? 18 ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ 6 ತಿಂಗಳುಗಳ. ಹೌದು ನೋಡಿ, ಅವರು ಹತಾಶೆ ಆಗಿದ್ದಾರೆ ಕಾಂಗ್ರೆಸ್ನವರು. ನಿನ್ನೆ ಅದೇ ಸಚಿವರು ಬಂದು ಹೇಳಿದ್ರು, ಇವತ್ತು ಅದನ್ನು ಆ ಸಚಿವರನ್ನೇ ಗೈರು ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ರೀತಿ ಅವರಿಗೆ ಇಡೀ ಸರ್ಕಾರ ಬಿದ್ದು ಹೋಗ್ತೈತೆ ಅನ್ನೋ ಭಯದಿಂದ ಈ ರೀತಿ 18 ನಮ್ಮ ಶಾಸಕರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಈಗ ಬಿಜೆಪಿ ಶಾಸಕರ ಜೊತೆ ಕಾಂಗ್ರೆಸ್ನವರು ಕೂಡ ಅಗೌರವ ತೋರಿದ್ರು ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಏಕಪಕ್ಷ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರ ಆಂತರಿಕ ಕಚ್ಚಾಟ ಇವತ್ತು ಬ್ಲ್ಯಾಕ್ ಮೇಲ್ ಮಾಡೋ ಹಂತಕ್ಕೆ ಬಂದುಬಿಟ್ಟಿದೆ ಕಾಂಗ್ರೆಸ್ನಲ್ಲಿ. ಅದರದೊಂದು ವೈಫಲ್ಯ ಇವತ್ತು ನೋಡ್ಲಾಕತ್ತೀವಿ ನಾವು. ರಾಜಣ್ಣ ಅವರು ಸ್ವತಃ ಕಾಂಗ್ರೆಸ್ನವರೇ ನನ್ನ ವಿರುದ್ಧ ಈ ರೀತಿ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸದನದಲ್ಲಿ ಒಪ್ಪಿಕೊಂಡಾರಲ್ರಿ, ಹೊರಗಡೆ ಎಲ್ಲೋ ಇಲ್ಲ, ಸಾರ್ವಜನಿಕವಾಗಿಲ್ಲ, ಯಾರು ನೋಡೋ ವೈಯಕ್ತಿಕವಾಗಿ ಮಾತಾಡೋಗಿಲ್ಲ, ಸದನದ ಅವ್ನ ರೆಕಾರ್ಡ್ ಒಪ್ಕೊಂಡಿದ್ದಾರೆ. ಸ್ವತಃ ಕಾಂಗ್ರೆಸ್ ಸಚಿವರೇ ನಿಮಗೆ ಚೀಟಿ ಕೊಟ್ಟು ಒಂದು ವಿಷಯವನ್ನು ತೆಗೆಯೋಕೆ ಹೇಳಿದ್ರು ಅನ್ನುವಂತ ಮಾತು ಓಡಾಡ್ತಾ ಇದೆ. ಇಲ್ಲ, ನನಗೆ ಯಾವ ಚೀಟಿ ಬಂದಿಲ್ಲ. ಆ ಚೀಟಿ ಬಂದಿದ್ದಕ್ಕೆ ಯಾರು ಪ್ರಸ್ತಾಪ ಮಾಡ್ಯಾರ ಅವ್ರ ಲೀಡರ್ಗೆ ಏನಾರು ಬಂದಿರ್ಬೋದು. ಸರ್, ಯಾಕೆ ಕಾಂಗ್ರೆಸ್ನವರು ಈ ವಿಷಯವನ್ನು ಮುಚ್ಚಾಕಲು ಪ್ರಯತ್ನ ಪಡ್ತಾ ಇದ್ದಾರೆ? ಅವ್ರಿಗೆ ಅದು ಈ ಸರ್ಕಾರ ಬಿದ್ದು ಹೋಗ್ತದೆ ಆ ವಿಷಯದಲ್ಲಿ. ಇದಿಷ್ಟು ಶಾಸಕ ಯತ್ನಾಳ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.